ನನ್ನ ಬಾಲ್ಯದ ಬಗ್ಗೆ ಹೇಳಬೇಕಾದ್ರೆ 1983ರಲ್ಲಿ 25ನೇ ತಾರೀಕು ಏಪ್ರಿಲಲ್ಲಿ ನನ್ನ ಜನನ ಆಗ್ತದೆ. ನನ್ನ ತಾಯಿ ಸರೋಜಿನಿ ಅಂತ, ತಂದೆ ಶಶಿಧರ್ ಪೂಜಾರಿ ಅಂತ. ವಿದ್ಯಾಭ್ಯಾಸ ಈಗಿನ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ತುಂಬ ಸುಲಭ ಆಗಿದೆ. ಯಾಕಂದರೆ ಎಲ್ಲ ವ್ಯವಸ್ಥೆ ಇದೆ. ಶಾಲೆಯಿಂದ ಮನೆಗೆ ಹೋಗುವಂಥದ್ದು, ಸಮವಸ್ತ್ರ ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಉತ್ತಮ ರೀತಿಯಲ್ಲಿದೆ. ಆದರೆ ನಮ್ಮ ಕಾಲದಲ್ಲೆಲ್ಲ ತುಂಬ ಕಷ್ಟ ಇತ್ತು ಜೀವನ. ತುಂಬ ಕಷ್ಟ ಇತ್ತು ಅಂದರೆ ಒಂದೇ 2 ಜೊತೆ ಯೂನಿಫಾರ್ಮ್ ಇದ್ದರೆ ಅದು ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ತನಕ ನಮಗೆ ಅದೇ ಬೇಕು. ಆಮೇಲೆ ಅಂಗನವಾಡಿಯಲ್ಲಿ ಫುಡ್ಡು ಸಿಗ್ತಾಯಿತ್ತು. ಯಾವುದು ಈ ಉಂಡೆ ಸಜ್ಜಿಗೆ ಅಂತ, ಅದನ್ನು ಅದೇ ನಮ್ಮ ಒಂದು ಆ ಟೈಮಲ್ಲಿ ಒಂದು ಮಧ್ಯಾಹ್ನದ ಊಟ ಅಂದರೆ ಅದು ಒಂದು ಸ್ಪೆಷಲ್ ನಮಗೆ. ಈಗೆಲ್ಲ ಬಿಸಿ ಊಟ ಬಂದಿದೆ, ಮಕ್ಕಳಿಗೆಲ್ಲ ಮೊಟ್ಟೆ ಬಂದಿದೆ, ಬಿಸಿ ಊಟ ಬಂದಿದೆ. ಆಗಿನ ಜೀವನಕ್ಕೆ ಮತ್ತು ಈಗಿನ ಜೀವನಕ್ಕೆ ಮೆಲುಕು ಹಾಕೋದಂದರೆ ನಾವು ತೊಡುವ ಉಡುಗೆ ತೊಡುಗೆ ಮತ್ತು ಊಟ. ಅವಾಗೆಲ್ಲ ಕೋಳಿ ಮಾಡೋದಂದರೆ ವರ್ಷಕ್ಕೆ ಒಂದು ಮಾರಿ ಪೂಜೆ ಬರಬೇಕು ಕೋಳಿ ಎಲ್ಲ ಮಾಡಲಿಕ್ಕೆ. ಈಗಲ್ಲ, ಈಗ ಪ್ರತಿದಿನ ಪ್ರತಿ ಮನೆಯಲ್ಲಿ ಸಹ ಕೋಳಿ ಇರ್ತದೆ. ಡೈಲಿ ಮೀನು ಮಾಂಸ ಆಗಲೇಬೇಕು. ಆ ಥರ ಇತ್ತು ನಮ್ಮದೆಲ್ಲ ಜೀವನ. ಶಾಲಾ ಜೀವನದಲ್ಲಿ ನಾನು ನನಗೆ ಒಂದು ಬುದ್ಧಿ ಒಂದು ತಿಳಿಯೋ ಮಟ್ಟಿಗೆ ನಾನು ಪೋಖ್ರಿ ಹೇಳ್ತಾರಲ್ಲ ಆ ಥರ. ನಾನು ಹೈಸ್ಕೂಲೇ ತನಕ ತುಂಬ ಪೋಖ್ರಿ, ನನ್ನನ್ನು ಕರಿತಿದ್ದ ಪೋಖ್ರಿ ಅಂತ. ಈಗ ಸಹ ನನ್ನ ಟೀಚರ್ಸ್ ಎಲ್ಲ ಸಿಗ್ತಾರೆ ನನಗೆ ಅಪರೂಪಕ್ಕೆಲ್ಲರು. ಅವ್ರು ಹೇಳ್ತಾರೆ, ಅವು ಪೋಖ್ರಿ ಅವು ಪೋಖ್ರಿ ಇಷ್ಟು ದೊಡ್ಡ ಕಲಾವಿದಾದದಾಗ್ಬೋದಂತ. ತುಂಬ ತುಂಟನಾಗಿದೆ ಶಾಲೆಯಲ್ಲಿರುವಾಗ. ಬಡತನದ ಇದರಲ್ಲಿ ಕಲಿತವರು ನಾವೆಲ್ಲ. ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಕಲಿತ್ರೆ ಏನು ಪ್ರಯೋಜನ ಅಂತ ಕೇಳ್ತಾರೆ ಕೆಲವರು. ಈಗ ಸರ್ಕಾರಿ ಶಾಲೆಯಲ್ಲಿ ಕಲಿತ್ರೆ ಮೊದಲನೇದಾಗಿ ನಮಗೆ ಶಿಸ್ತನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಕಲಿಸ್ತಾರೆ. ಯಾಕಂದರೆ ಅಲ್ಲಿರುವಂಥ ಶಿಕ್ಷಕ ವೃಂದ ಆಗಿರ್ಬೋದು, ಎಲ್ಲರೂ ಸಿಟಿಯಿಂದ ಬಂದವರಲ್ಲ, ಎಲ್ಲ ಹಳ್ಳಿಯಲ್ಲಿ ಇದ್ದವರೇ, ಹಳ್ಳಿಯಿಂದಲೇ ಕಲಿತು ಸರ್ಕಾರಿ ಶಾಲೆಯಲ್ಲಿ ಕಲಿತು ಶಿಕ್ಷಕರಾಗಿದ್ದರು. ಅವರಿಗೆಲ್ಲ ಅನುಭವಗಳಿದೆ ಅದರ ಬಗ್ಗೆ. ಹಾಗಾಗಿ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಟು ಒಳ್ಳೆಯ ಶಿಕ್ಷಣವನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತು ಯಾರಿಗೆ ಪ್ರಶ್ನೆಗೆ ಏನು ಉಂಟಾಗಲ್ಲ. ಕಡು ಬಾಲ್ಯದಲ್ಲಿ ಬಡತನದ ಒಂದು ಇದಿತ್ತು ನಮಗೆ ಅಷ್ಟೇ. ಮತ್ತು ಕಲಿಕೆಯಲ್ಲಿ ನಾನೊಂದು 7ನೇ ಕ್ಲಾಸ್ ತನಕ, ನನ್ನ ಪ್ರಾಥಮಿಕ ಹಂತದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯ ತನಕ ನಾನೊಬ್ಬ ಅವಾಗೆಲ್ಲ ಕಾಂಪಿಟೇಷನ್ ಇತ್ತು ಕಲೀಲಿಕ್ಕೆ. ಯಾರು ಫಸ್ಟ್ ಬರ್ತಾರೆ ಅಂತ. ನಾನು ಪ್ರತಿ ಎಕ್ಸಾಮ್ ಆಗುವಾಗ ಕೂಡ ನನ್ನ ರಿಸಲ್ಟ್ ಫಸ್ಟೇ ಬರ್ತಿತ್ತು. ದುರ್ಗಾ ಪ್ರಾಥಮಿಕ ಶಾಲೆಯಲ್ಲಿ ಕಾಂಪಿಟೇಷನಲ್ಲಿ ಕಲಿತಿದ್ವಿ. ಯಾಕಂದರೆ ಒಂದು ಕಲಿಬೇಕನ್ನುವ ಹಂಬಲ ಇತ್ತು ಆವಾಗ. ಈಗ ವ್ಯವಸ್ಥೆಗಳು ತುಂಬ ಒಳ್ಳೆಯದಾಗಿದೆ. ಮಕ್ಕಳಿಗೆ ಯಾರಿಗಾದ್ರೂ ನನ್ನ ಬಗ್ಗೆ ಕೇಳಲಿಕ್ಕಿದ್ರೆ. ಬನ್ನಿ. ನನ್ನ ಪ್ರೌಢಶಾಲಾ ತನಕ ನನ್ನ ವಿದ್ಯಾಭ್ಯಾಸ ಆಗಿದೆ. ಆಮೇಲೆ ನಾನು ನನ್ನ ಬಣ್ಣದ ಬದುಕಿಗೆ ತಲೆಗೊಟ್ಟು ಬಣ್ಣದ ಬದುಕಿನ ಹಿಂದೆ ಓಡಿ ನನ್ನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಇದರಲ್ಲಿ ನಾನು ಸಾಧನೆ ಮಾಡಬೇಕಂತ ಈ ಕಡೆ ಬಂದೆ. ನಾಟಕ ಒಂದು ಪ್ರದರ್ಶನ ಅಂದರೆ 1000ಕ್ಕೂ
ಮೇಲು ಪ್ರದರ್ಶನಗಳನ್ನು ಮಾಡಿದ್ದೇನೆ. ಪ್ರದರ್ಶನಗಳಲ್ಲಿ ನಾನೇ ರಚಿಸಿದಂಥ ನಾಟಕಗಳಲ್ಲಿ ಒಂದು 20 ನಾಟಕಗಳನ್ನು ರಚಿಸಿದ್ದೇನೆ, ನಿರ್ದೇಶನ ಮಾಡಿದ್ದೇನೆ. ಇನ್ನು ಆಗಸ್ಟಲ್ಲಿ ರಾಯರುಳ್ಳೇರಂಥ ಒಂದು ನಾಟಕ ಬರಲಿಕ್ಕಿದೆ ನಮ್ಮದು ತಂಡದ್ದು. ರಾಘವೇಂದ್ರ ಸ್ವಾಮಿಗಳ ಕಥೆಯನ್ನು ಆಧರಿಸಿ ಸಾಮಾಜಿಕ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಯ ಪವಾಡವನ್ನು ಹೇಗೆ ತೋರಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಟು ರಾಯರುಳ್ಳೇರ್ ಅಂತ ಕನ್ನಡದಲ್ಲಿ ರಾಯರಿದ್ದಾರೆ, ತುಳುವಿನಲ್ಲಿ ರಾಯರುಳ್ಳೇರ್ ಅಂತ ನಾಟಕಗಳನ್ನು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ, ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಮೊದಲಿಗೆ ಅವರಿಗೊಂದು ಗುರು ಬೇಕಂತೆ, ಮತ್ತು ಒಂದು ಗುರಿ ಬೇಕಂತೆ. ನನಗೆ ಗುರು ಅಂದರೆ ಕಲಿಸಿಕೊಟ್ಟ ಗುರು ಯಾರೂ ಇಲ್ಲ ನನ್ನ ರಂಗಭೂಮಿಯಲ್ಲಿ. ನನಗೆ ಸ್ಫೂರ್ತಿ ನನ್ನ ದೇವದಾಸ್ ಕಾಪಿಗಾಡ್, ತೆಲಿಕೆದಬಳ್ಳಿ ದೇವದಾಸ್ ಕಾಪಿಗಾಡ್ ಇವರು ನನಗೆ ಸ್ಫೂರ್ತಿ ಅಂದರೆ ನಾನು ಸಣ್ಣ ಇರುವಾಗ ಮನೆಯಲ್ಲಿ ಇದಿಲ್ಲ, ಕರೆಂಟ್ಸ್ ಇಲ್ಲ. ಆವಾಗ ಈ ಬ್ಯಾಟ್ರಿಯಲ್ಲಿ ಇದಾಕಿ ಚಾರ್ಜಿಂಗ್ ಬ್ಯಾಟ್ರಿ ಹಾಕಿ ಅದಕ್ಕೆ ನನ್ನ ಮಾವ ಒಂದು ದುಬೈಯಿಂದ ತಂದಿದ್ದು ಫಿಲಿಪ್ಸ್ ಟೇಪ್ ತಂದಿದ್ರು. ಆ ಟೇಪಲ್ಲಿ ರೆಕಾರ್ಡಿಂಗ್ ಮಾಡಿ ಅದನ್ನು ಹಾಕು ನಾವು ಯಾರ್ದು ಕಾಪಿಗಾಡ್ ಮಾಸ್ಟರ್ದೆಲ್ಲ ನಾಟಕ ಎಲ್ಲ ಆವಾಗ ಕೇಳೋದು. ಆ ಸ್ವರ ಎಷ್ಟು ಒಂದು ಮನಸ್ಸಿಗೆ ಮುಟ್ಟಿದಂದರೆ ನನಗೂ ಆ ಥರ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ತುಂಬ ಅವರನ್ನು ನೋಡಬೇಕು ಅನ್ನೋ ಆಸೆ ಇತ್ತು. ಒಂದು ದಿನ ನನ್ನ ಲೈಫಲ್ಲಿ ಈಗ ನಾವು ಮಾವಿನಕಾಯಿ ತಿಂದು ಬಿಸಾಡ್ತೇವೆ. ಆ ಮಾವಿನಕಾಯಿ ತಿಂದು ಬಿಸಾಡಿದನ್ನು ಅದರ ಗೆರೆಟ್ ಅಂತಲ್ಲ, ಕೊರಂಟ್ ಹೇಳ್ತಾರಲ್ಲ, ಅದನ್ನೆಲ್ಲ ಒಟ್ಟು ಮಾಡಿ ಅದನ್ನು ನಾವು ಇಲ್ಲಿಗೆ ಕೊಡ್ತಿದ್ವಿ, ಯಾವುದಿಗೆ ಕೃಷಿ ಇಲಾಖೆಗೆ. ಅಲ್ಲಿ ನನಗೆ ಹಣ ಕೊಡ್ತಿದ್ರು. ಅದನ್ನು ಯಾರು ಬಿಸಾಡಿಸಾಗ್ತದೆ ನನಗೆ, ಯಾರು ಅದು ನೋಡಲಿಕ್ಕೆ ಗಿಂಜಲ್ ನೋಡಲಿಕ್ಕಿಲ್ಲ. ಅದನ್ನೆಲ್ಲ ಒಟ್ಟು ಮಾಡೋದು, ಅಲ್ಲಿ ಕೊಟ್ಟು ರಜೆಯಲ್ಲಿ ಅಲ್ಲಿ ಕೊಡೋದು. ಅವರು ಅದನ್ನು ಪುನಃ ಕೃಷಿ ಮಾಡ್ತಾರೆ ಅದರಲ್ಲಿ. ಆ ಥರ ಆಗ್ತಿತ್ತು. ಆ ಹಣವನ್ನು ಒಟ್ಟು ಮಾಡಿ ಕಾಪಿಗಾಡ್ ಮಾಸ್ಟರ್ ಕಾರ್ಕಳದಲ್ಲಿ ಮೊದಲ ನಾಟಕವನ್ನು ನೋಡಿದ್ದೇನೆ. ಆ ನಾಟಕ ಫಸ್ಟ್ ಟೈಮ್ ನನ್ನ ಗುರುಗಳನ್ನು ನನ್ನ ಹತ್ತಿರದಲ್ಲಿ ನೋಡಿದ್ದು. ಮತ್ತು ಅವರು ಯಾವಾಗಲೂ ನನ್ನೊಟ್ಟಿಗೆ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಟು ನಾನು ಇಲ್ಲಿ ಅವರ ನನ್ನ ಇದರಲ್ಲಿ ಅವರ ಅಚ್ಚೆಯನ್ನು ಹಾಕೊಂಡಿದ್ದೇನೆ. ನನ್ನ ಪ್ರೀತಿ ಅಂದರೆ ಅವರು ನನ್ನೊಟ್ಟಿಗೆ ಇರಬೇಕು ಅನ್ನೋ ಒಂದು ಉದ್ದೇಶ. ಇವಾಗಲೂ ಅಷ್ಟೇ, ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ, ಒಂದು ವೇದಿಕೆಗೆ ಹೋಗಬೇಕಾದ್ರೆ ಒಂದು ಡಬ್ಬ ಇದೆ. ಆ ಡಬ್ಬದಲ್ಲಿ ಕಾಪಿಗಾಡ್ ಮಾಸ್ಟರ ಫೋಟೋ ಇದೆ, ಇನ್ನೊಂದರಲ್ಲಿ ಶೃಂಗೇರಿ ದೇವರಿದು ಪ್ರಸಾದ ಇದೆ. ಓಪನ್ ಮಾಡಿ ಸ್ಟೇಜ್ಗೆ ಹೋಗುವಾಗ ಗುರುಭ್ಯೋ ನಮಃ ಅಂತ ಹೇಳೋದು, ಆ ಪ್ರಸಾದ ಹಾಕೊಂಡು ಹೋಗೋದು. ಆಮೇಲೆ ಬೇರೆ ಅದು ಅವರೇ ಮೇಲೆ ಬರ್ತಾರೆ ನನಗೆ. ಹಾಗಾಗಿ ನನಗೆ ಸ್ಫೂರ್ತಿ ನನ್ನ ದೇವರಾದ ಕಾಪಿಗಾಡ್ ಮಾಸ್ಟರ್. ಪ್ರಶಸ್ತಿಗಳು ತುಂಬ ಇದೆ. ಪ್ರತಿದಿನ ಪ್ರಶಸ್ತಿ. ನನಗೆ ಎಷ್ಟು ಪ್ರಶಸ್ತಿ ಸಿಕ್ಕಿದರೆ ಸಹ, ಎಷ್ಟು ಸನ್ಮಾನ ಆದರೆ ಸಹ ನನಗೆ ಖುಷಿಯಾಗೋದು. ನನ್ನನ್ನು ಯಾರು ಕರೆದು ಗುರುತಿಸ್ತಾರೆ ಮತ್ತು ನನ್ನ ಹತ್ರ ಯಾರು ಪ್ರೀತಿಯಲ್ಲಿ ಮಾತಾಡ್ತಾರೆ, ಅದೇ ನನಗೆ ದೊಡ್ಡ ಸನ್ಮಾನ. ಪ್ರಶಸ್ತಿ ಅಂದರೆ ತುಂಬ ರಾಜ್ಯ ಮಟ್ಟದ್ದು, ರಾಷ್ಟ್ರೀಯ ಮಟ್ಟದ್ದು, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಸಿಕ್ಕಿದೆ. ನನ್ನ ಸಿನಿಮಾಕ್ಕೆ ಸಿಕ್ಕಿದೆ, ನನ್ನ ನಾಟಕಕ್ಕೆ ಸಿಕ್ಕಿದೆ. ನನಗೆ ಪ್ರಶಸ್ತಿಗಿಂತ ದೊಡ್ಡ ಪ್ರಶಸ್ತಿ ಅದೇ, ನನ್ನನ್ನು ಯಾರು ನನ್ನ ಅಭಿಮಾನಿಗಳು ಪ್ರೀತಿಯಿಂದ ಮಾತಾಡ್ತಾರೆ, ಅದೇ ನನಗೆ ದೊಡ್ಡ ಪ್ರಶಸ್ತಿ. ಎಲ್ಲಿ ಗೌರವ ಕೊಡ್ತಾರೆ, ಅದೇ ದೊಡ್ಡ ಪ್ರಶಸ್ತಿ. ಬಾಲ್ಯದ ಘಟನೆ ಹೇಳಿದೆ. ಈಗ ನಾನು ಹೇಗೆ ಬಂದೆ, ಎಲ್ಲಿ ತನಕ ನಮ್ಮ ಮತ್ತು ಅಹಿತಕರ ಘಟನೆಗಳು ನನ್ನ ಲೈಫಲ್ಲಿ ಯಾವತ್ತೂ ನಡೀಲೇ ಇಲ್ಲ. ಯಾಕಂದರೆ ನಾವು 4 ಮಂದಿ ಮಕ್ಕಳು, ಫೈನಲ್ ನಾನು ಸಣ್ಣ. ಆವಾಗ ಒಂದು 85-90 ಎಲ್ಲ ಲೆವೆಲ್ಲಿಗೆ ಬಂದಿದೆ ಎಲ್ಲ. ಆ ಬಡತನಗಳೆಲ್ಲ ಒಂದು ಲೆಕ್ಕದಲ್ಲಿ ಲೆವೆಲ್ಲಿಗೆ ಬಂದಿದೆ. ಹಾಗಾಗಿ ನಮ್ಮ ಮನೆಯಲ್ಲಿ ನನ್ನ ಅಕ್ಕನಿಗೆ ಕಷ್ಟ ಇತ್ತು, ನನ್ನ ದೊಡ್ಡ ಅಕ್ಕನಿಗೆ, ಅಣ್ಣನಿಗೆ, ಎಲ್ಲರಿಗೆ ತುಂಬ ಕಷ್ಟ ಇತ್ತು. ಅಕ್ಕನಿಗೆ 2 ಅಕ್ಕ 1 ಅಣ್ಣ, ಅವರಿಗೆಲ್ಲ ತುಂಬ ಕಷ್ಟಪಟ್ಟವರು. ಕಷ್ಟಪಡದೆ ಸ್ವಲ್ಪ ಇದರಲ್ಲಿ ಬಂದವ ನಾನು ಮಾತ್ರ. ಧನ್ಯವಾದಗಳು. ನಿಮ್ಮ ಹೆಸರು? ಸಮೃದ್ಧಿ ಅವರು ನನ್ನ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ತುಂಬ ಧನ್ಯವಾದಗಳು ಸಮೃದ್ಧಿ ಅವರೇ. ಮತ್ತೆ ಯಾರಿಗಾದ್ರೂ ಕೇಳಿಕೊಟ್ಟ?
ಎಂತ ನೀವು ಎಷ್ಟು ಭಾಷೆಗಳಲ್ಲಿ ನಾಟಕಗಳೆಲ್ಲ ಮಾಡಿದ್ದೀರಿ? ನಾಟಕ ಕನ್ನಡ, ತುಳು. ಸಿನಿಮಾಗ ಕನ್ನಡ, ತುಳು, ಕೊಡವ, ಕೊಂಕಣಿ, ಒಂದು ಮಲಯಾಳಂ ಮಾಡಿದ್ದೇನೆ. ಮಲಯಾಳಂ ರಿಲೀಸ್ ಆಗಲಿಲ್ಲ, ಹಾಗಾಗಿ ಅದನ್ನು ನಾನು ಎಲ್ಲಿ ಮೆನ್ಷನ್ ಮಾಡೋದಿಲ್ಲ. ಒಟ್ಟಿಗೆ 4 ಭಾಷೆಗಳಲ್ಲಿ ಈ ಸಿನಿಮಾಗಳನ್ನು ಮಾಡಿದ್ದೇನೆ. ಸೊ ಸರ್ ನೀವು ಸಾಂಗ್ಸ್ಗಳೆಲ್ಲ ಹಾಡ್ತೀರಾ? ಸಾಂಗ್ಸ್ ಹಾಡ್ತೇನೆ, ನಾನು ಒಬ್ಬನೇ ಇದ್ದರೆ ಹಾಡ್ತೇನೆ, ಮತ್ತು ಪಬ್ಲಿಕಲ್ಲೆಲ್ಲ ಹಾಡ್ತಿಲ್ಲ. ಮತ್ತು ನಿಮ್ಮ ಪ್ರಮುಖ ಪ್ರಶಸ್ತಿಗಳು ಯಾವುದು? ಪ್ರಮುಖ ಪ್ರಶಸ್ತಿಗಳು ಉಡುಪಿ ಕರ್ನಾಟಕ ಸರ್ಕಾರ ಕೊಡುವಂಥ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಚಲನಚಿತ್ರೋತ್ಸವ, ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ದೊರಕಿದಂತಹ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಮತ್ತು ನನಗೆ ಮುಂಬೈ ಅಭಿಮಾನಿ ಬಳಗದಿಂದ ಸಿಕ್ಕಿದಂಥ ದೊಡ್ಡ ಪ್ರಶಸ್ತಿ ತೆಲಿಕೆ ದತ್ತೇನಾಲಿ ಅಂತ ಬಿರುದು ಕೊಟ್ಟಿದ್ದಾರೆ, ಅದೊಂದು. ಮತ್ತು ತುಂಬ ಪ್ರಶಸ್ತಿಗಳಿವೆ. ಪ್ರಶಸ್ತಿ ಅಂದರೆ ನನ್ನ ಮನೆ ಇಡ್ಲಿಕ್ಕೆ ಜಾಗ ಇಲ್ಲ, ಆ ಥರ ಆಗಿದೆ ಪ್ರಶಸ್ತಿ ಇಡಲಿಕ್ಕೆ. ಹೆಸರು ಹೇಳ್ತಾರೆ ಶ್ರವಣ ಅಲ್ಲಲ್ಲ, ಹೆಸರು ಅಂಕುಶ. ನೀವೆಲ್ಲಿ ಉತ್ತರ ಪ್ರದೇಶ ಹೇಳಿದ್ರೆ? ರಾಜಸ್ಥಾನ. ನೋಡಿ, ರಾಜಸ್ಥಾನದಲ್ಲಿ ಬಂದಂಥ ಮಗು ನಮ್ಮ ಕನ್ನಡ ಮೀಡಿಯಮಲ್ಲಿ ಬಂದು ಎಷ್ಟು ಸ್ಪಷ್ಟತೆಯಲ್ಲಿ ಅವನು ಮಾತಾಡ್ತಾನಂದರೆ ತುಂಬ ಹೆಮ್ಮೆಯ ವಿಷಯ. ನೋಡಿ, ಅವರಿಗೂ ಕೂಡ ಅವರಿಗೂ ಕೂಡ ಇವನನ್ನು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬೋದಿತ್ತು. ಆದರೂ ಅವರ ತಂದೆ ತಾಯಿಯವರಿಗೆ ನಾವು ಕೃತಜ್ಞತೆ ಹೇಳಬೇಕು. ಯಾಕಂದರೆ ಕನ್ನಡದ ಒಂದು ಅಭಿಮಾನ, ಕನ್ನಡದ ಮೇಲಿನ ಪ್ರೀತಿ ಮೇಲೆ ಇಲ್ಲಿ ಹಾಕಿದರೆ ಇಲ್ಲಿ ಈ ಒಂದು ಅಭ್ಯಾಸ ಉಂಟು. ಇಂಗ್ಲೀಷ್ ಮೀಡಿಯಂ ಹೋದ ಮಕ್ಕಳೆಲ್ಲ ತುಂಬ ಚುರುಕು ಅಂತ, ಕನ್ನಡ ಮೀಡಿಯಮ್ಗೆ ಹೋಗ್ತಾರಲ್ಲ ಅವ್ರು ಮಾತ್ರ ಚುರುಕು ಹೋಗ್ತಾರೆ. ನಮ್ಗೆ ಗೊತ್ತುಂಟೆಲ್ಲ, ನಾವು ಕನ್ನಡ ಮೀಡಿಯಮಲ್ಲಿ ಕಲ್ತವರು. ಕೂತ್ಕೊಳ್ಳಿ, ಇದೇ ಬರ್ತದ. ನಾನು ನನ್ನ ರಂಗಭೂಮಿ, ಒಳ್ಳೆಯ ಪ್ರಶ್ನೆ. ನನ್ನ ರಂಗಭೂಮಿಗೆ ನನಗೆ ಗುರುಗಳು ಅಂದರೆ ಕಾಪಿ ಗಾರ್ಡನ್ ಮಾಸ್ಟರ್ ಅಂತ ಸ್ಫೂರ್ತಿ. ಅಂದರೆ ನನಗೆ ರಂಗಭೂಮಿಯಲ್ಲಿ ಸ್ಟೇಜಿಗೆ ಕಳಿಸಿದಂದರೆ ನನ್ನ ಹೇಮಲತಾ ಟೀಚರ್, ನಮ್ಮ ದುರ್ಗಾ ಹೈಸ್ಕೂಲ್ನ ಹೇಮಲತಾ ಟೀಚರ್. ಅವರು ನಾನು ತುಂಬ ತುಂಟ ಫೋಕ್ರಿ ನಾನು. ಅವ್ರು ಹೇಳ್ತಿದ್ರು, ಅವನಿಗೊಂದು ಕಲಿಸ್ಬೇಕು, ಅವನಿಗೆ ಸ್ಟೇಜಲ್ಲಿ ಒಮ್ಮೆ ಎಂಟ್ರಿ ಮಾಡಬೇಕು, ಆಗ ಗೊತ್ತಾಗ್ತದೆ ಅವನ್ನೆಲ್ಲ ಟ್ಯಾಲೆಂಟ್ ಎಲ್ಲ ನಾನು ಕಲಿಸ್ತೇನೆ ಅಂತ ಹೇಳ್ತಾಯಿದ್ರು. ಹಾಗೆ ತಿರುಕನ ಕನಸು ಅಂತ ಒಂದು ರೂಪಕ ಮಾಡಿದರು, ತಿರುಕನ ಕನಸು ಅಂತ. ಅದರಲ್ಲಿ ತಿರುಕನಿಗೆ ಒಂದು ಕನಸು ಬೀಳುವಂಥ ರೂಪಕ. ಆ ರೂಪಕದಲ್ಲಿ ನಮಗೊಂದು ಆನೆಯ ಪಾತ್ರ ಕೊಟ್ಟರು, ಮುಖವಾಡ ಹಾಕಿ. ಆ ಆನೆಯ ಪಾತ್ರ ಹಾಕಿ ನಾನು ಮುಖವಾಡ ಹಾಕ್ಕೊಂಡು ಸ್ಟೇಜಿಗೆ ಹೋದೆ. ನಾನು ಹೋಗಿ ತಿರುಕನಿಗೆ ಮಾಲೆ ಹಾಕುವಂಥ ಒಂದು ದೃಶ್ಯ. ನನ್ನ ಸ್ನೇಹಿತರೆಲ್ಲ ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಚಪ್ಪಾಳೆ ಆಯಿತು, ವಿಸಿಲ್ ಆಯಿತು, ಚಿಳ್ಳೆ ಆಯಿತು. ಆಮೇಲೆ ಬಂದು ಹೇಳಿದರು, ಹಿಂಗೆ ಒಂದು ಸೀನ್ ಆದರೂ ಪರವಾಗಿಲ್ಲ ಮಾರೆ, ಆನೆದ್ದಾದರೂ ನೀಟಾಗಿ ಹೋಗಿ ಮಾಡಿ ಬಂದಿದೆ ಅಂತ ಹೇಳಿದರು. ಅವರು ಕೊಟ್ಟಂಥ ಸಿಳ್ಳೆ ಚಪ್ಪಾಳೆಗಳು ನನಗೆ ಎಷ್ಟು ಮನಸ್ಸಿಗೆ ಮುಟ್ಟಿದಂದರೆ, ನನ್ನ ಹತ್ರ ಟ್ಯಾಲೆಂಟ್ ಇದ್ದು, ನಾನೆಲ್ಲ ಮಿಮಿಕ್ರಿ ಎಲ್ಲ ಮಾಡ್ತಿದ್ದೆ. ಮಾಸ್ಟ್ರ್ ಇಲ್ದಿದ್ದರೆ ನಾನೇ ಹೋಗಿ ಬೋರ್ಡ್ ಹತ್ರ ಹೋಗಿ ಮಿಮಿಕ್ರಿ ಮಾಡೋದು, ಟೀಚರ್ದು ಮಿಮಿಕ್ರಿ ಮಾಡೋದು, ಯಾರ್ಯಾರದು ಆ ಥರ ಮಾಡ್ತಿದ್ದೆ. ಎಲ್ಲರೂ ಹೇಳ್ತಿದ್ರು, ನೀನು ಸ್ಟೇಜಿಗೆ ಹೋಗಿ ಮಾರೆ, ನೀನು ನಾಟಕ ಬರೀ ಆ ಥರ. ನಾನು ಅದಕ್ಕೆಲ್ಲ ತಲೆ ಕೊಟ್ಟಿಲ್ಲ ಆ ಟೈಮಲ್ಲಿ. ಆಮೇಲೆ ಅದೇ ಒಂದು ದಿನ ನನಗೆ ತುಂಬ ನೆನಪಾಗಿತ್ತು. ನಾನು ಯಾಕೆ ನನ್ನ ಟ್ಯಾಲೆಂಟನ್ನು ಹೊರಗೆ ತೋರಿಸಬಾರ್ದು ಅಂತ. ಸೊ ನಾನು ನೆಕ್ಸ್ಟ್ ಡ್ರಾಮಾ ಬರೆದೆ, ಮಗೆ ರೈಸಿ ಅಂತ ಒಂದೊಂದು ಡ್ರಾಮಾ ಬರೆದೆ. ಆ ಡ್ರಾಮಾ ಕ್ಲಿಕ್ ಆಯಿತು. ಹೀಗೆ ನನ್ನ ರಂಗಭೂಮಿಯ ಬದುಕು
ಮತ್ತು ಹಿಂದೆ ತಿರುಗಿ ನೋಡಲಿಲ್ಲ ನಾನು. ಇತಿಹಾಸ ಬರೆದಂಥ ಶಿವದೂತ ಗುಳಿಗ ನಾಟಕದ ನಿರ್ದೇಶಕರು ಅವರು ನನ್ನ ನಟನೆ ನೋಡಿ ನನಗೆ ಮದಿಮೆ ಸಿನಿಮಾ ಅಂತ, ಮದಿಮೆ ಒಂದು ಸಿನಿಮಾದಲ್ಲಿ ನನಗೊಂದು ಪ್ರಮುಖ ಪಾತ್ರ ಕೊಟ್ಟರು. ಆ ಪಾತ್ರದ ನಾನು ಅವರಿಗೆ ಏನು ಪಾತ್ರದಲ್ಲಿ ಜೀವ ತುಂಬಬೇಕಿತ್ತ ಅದನ್ನು ನಾನು ಅವರ ನಿರೀಕ್ಷೆಗಿಂತಲೂ ಒಳ್ಳೆ ಮಾಡಿ ಅವರಿಗೆ ಖುಷಿಯಾಯಿತು. ಆಮೇಲೆ ಆ ಸಿನಿಮಾದ ನಂತರ ನನಗೆ ಈಗ 48 ಸಿನಿಮಾ ಮಾಡಿದ್ದೇನೆ ನಾನು. ನನ್ನ ಲೈಫಲ್ಲಿ 48 ಸಿನಿಮಾಗಳನ್ನು ಮಾಡಿದ್ದೇನೆ. ಅವಕಾಶಗಳು ಅದರಲ್ಲಿ ಸಿಕ್ಕಿದ್ದು ನನಗೆ 48 ಸಿನಿಮಾಗಳಿಗೆ ಸರ್. ಆದರೆ ಒಂದು ವಿಶೇಷತೆ ಏನಂದರೆ, ನಾನು ತೆಲಿಕೆತನಾಲಿ ತಂಡ ನಮ್ಮದು ಕಾರ್ಕಳದ್ದು, ಅದರಲ್ಲಿ ಕಾಮಿಡಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. 568 ಕಾಮಿಡಿ ಕೊಟ್ಟಿದ್ದೇವೆ ಕಾರ್ಯಕ್ರಮಗಳನ್ನು. ನಾನು ವೇದಿಕೆಯಲ್ಲಿ ಮಾತ್ರ ಕಾಮಿಡಿ ಆರ್ಟಿಸ್ಟ್ ಆಗಿದ್ದೇನೆ. ಸಿನಿಮಾಗಳಲ್ಲಿ ನಾನು ಪೋಷಕ ನಟನಾಗಿ ತುಂಬ ಗಾಂಭೀರ್ಯತೆಯ ಕ್ಯಾರೆಕ್ಟರ್ಗಳನ್ನು ಮಾಡ್ತಾಯಿದ್ದೀನಿ. ನಾನು ಮೊದಲೇ ಸಿನಿಮಾ ಮಾಡುವಾಗ ವಿಜಯ್ ಕುಮಾರ್ ಕೊಡಿಯಲ್ಬೈಲ್ ಅವರ ಕೆಲವು ಸಂಭಾಷಣೆಗಳು ಅಚ್ಚ ತುಳುವಿನಲ್ಲಿ ಇರ್ತದೆ. ಒಂದು ಸನ್ನಿವೇಶ ಇರ್ತದೆ, ನನ್ನ ಅಣ್ಣನ ಮಗಳ ಮದುವೆ. ಆ ಮದುವೆಯ ಸನ್ನಿವೇಶದಲ್ಲಿ ಅಂಗಾರಿಪುನದ ಒಂದು ಇದುಂಟು. ಅಲ್ಲಿ ಮದುವೆದೆಲ್ಲ ಟೆನ್ಷನ್, ಅಲ್ಪ ಮದಿಮೆದ ಮಾತ್ರ ಟೆನ್ಷನ್ ಉಂಡುಲ್ಲ ಮೋಲು ಅಂಗಾರಿಪಾವಂದುಲ್ಲು ಅಂತ. ಆ ಅಂಗಾರಿಪಾವಲು ಖಾಲಿ ಒಂದೇ ಶಬ್ದ ಅಷ್ಟೇ, ಅಂಗಾರಿಪಾವಲು ಅಂತ. ಅಂಗಾರಿಪಾವಲು ಅಂತ ಒಂದು ಶಬ್ದ. ಆ ಶಬ್ದ ನನಗೆ ಹೇಳಲಿಕ್ಕೆ ಆಗಲಿಲ್ಲ. ಅದು ಯಾವತ್ತಾಗಲಿಲ್ಲ ಅಂದರೆ, ನನ್ನ ಸೋಲಿಗಂತ ಅವತ್ತು ಗುರುಕಿರಣ್ ಎಲ್ಲ ಸೆಟ್ಟಿಗೆ ಬಂದಿದ್ದು, ದೊಡ್ಡ ದೊಡ್ಡ ದಿಗ್ಗಜರೆಲ್ಲ. ಆ ದಿವಸ ನನಗೆ ಹೇಳಲಿಕ್ಕೆ ಆಗಲಿಲ್ಲ ಅದನ್ನು. ಅದಕ್ಕೆ ನಾನು ತುಂಬ ಕೂಗಿದೆ ಆ ದಿವಸ. ನನ್ನ ಲೈಫಲ್ಲಿ ಫಸ್ಟ್ ಕ್ಯಾಮರಾ ಫೇಸ್ ಮಾಡುವಂಥ ದಿನಗಳು. ತುಂಬ ಅಂದರೆ ತುಂಬ ಅಪ್ಸೆಟ್ ಆಯಿತು, ತುಂಬ ಕೂಗಿದೆ. ಕೊಡಿಯಲ್ಬೈಲ್ ಅವ್ರ ಹತ್ರ ಹೋಗಿ ಕಾಲಿಗೆ ಬಿದ್ದೆ. ಅದಕ್ಕೆ ಕೊಡಿಯಲ್ಬೈಲ್ ಹೇಳಿದ್ರು ನನಗೆ, ನೀನು ಕಾಲಿಗೆ ಬಿಡೋದು ನಂಗೆ ಅಗತ್ಯ ಇಲ್ಲ, ನನಗೆ ಹಿಂಗೆ ಸಿಂಪತಿ ಬೇಡ, ನನಗೆ ಅಗತ್ಯ ಇಲ್ಲ ಸಿಂಪತಿ, ನೀನು ಅದನ್ನು ಮಾಡಿ ತೋರಿಸ್ಬೇಕು ನನಗೆ. ನಿನಗೆ ನಾನಲ್ಲಿ ಗುರುಕಿರಣ್ ಅವರೆಲ್ಲ ಬಂದಿದ್ದಾರೆ, ಅವರೆದಿಗೆ ನೀನು ನನ್ನ ಮರ್ಯಾದೆ ತೆಗಿತೀಯ, ನನಗೆ ಒಂದು ಇಷ್ಟು ದೊಡ್ಡ ರೋಲ್ ಕೊಟ್ಟಿದ್ದೇನೆ ಅಂತ. ಸೊ ಅದನ್ನೇ ಚಾಲೆಂಜ್ ಆಗಿ ಇಟ್ಕೊಂಡು ನಾನು ನೆಕ್ಸ್ಟ್ ಒಂದೇ ಶಾರ್ಟಲ್ಲಿ ಫುಲ್ಲು ಡೈಲಾಗ್ ಏನಿದೆ, ಪ್ಯಾರ ಡೈಲಾಗ್ ಇದೆ, ಆ ಒಂದು ಲೈನ್ ಅದು ಫುಲ್ಲು ಮಾಡಿ ತೋರಿಸಿದೆ. ಅದೇ ಒಂದು ನನ್ನ ಲೈಫಲ್ಲಿ ನೆನಪಿಸುವಂಥ ಘಟನೆ. ಕನ್ನಡದಲ್ಲಿ ಒಂದು 12 ಸಿನಿಮಾಗಳನ್ನು ಮಾಡಿದೆ. ಆಯಿತು, ಹೆಸರು ಮನಸ್ಸಿಗೆ ತುಂಬ. ಮತ್ತು ನಾನು ಎಲ್ಲಿ ಕಾರ್ಯಕ್ರಮ ಹೋದರೆ ಸಹ ಅಣ್ಣ ಹೇಳಿದ್ರಾಗ, ಎಷ್ಟು ಬೇಕಾದರೆ ಮಕ್ಕಳಿದು ಡ್ಯಾನ್ಸ್ ಇರಲಿ, ಎಷ್ಟೇ ಬೇಕಾದರೆ ಮಕ್ಕಳಿಗೆ ಡ್ಯಾನ್ಸ್ ಇರಲಿ, ಸುಮ್ಮನೆ ಕೂತ್ಕೊಳ್ತೇನೆ. ಬೇಕಾದರೆ 3 ಗಂಟೆ ಆಗಲಿ ಡ್ರಾಮಾ, ಮಕ್ಕಳಿಗೆ ಡ್ಯಾನ್ಸ್ ಇದ್ದರೆ ಮಾತ್ರ. ಆದರೆ ಸ್ಪೀಚ್ ಮಾಡುವವರಿದ್ದರೆ ನಾನು ತುಂಬ ಚೊರೆ ಮಾಡ್ತೇನೆ. ಯಾರಿಗೆ? ಸಂಘಟನೆಗೆ ಮೊದಲೇ ಚೊರೆ ಮಾಡ್ತೇನೆ. ಈಗಲ ಊತಾರೆ ಜಮಾರೆ ಇಂಚಿನ ಎಂಬಲ್ಲಿ ಪೋಡ ಅಂತ ಬೈತೇನೆ. ಮಕ್ಕಳಿಗೆ ಡ್ಯಾನ್ಸ್ ಇದ್ದರೆ ಮಾತ್ರ ನನ್ನಷ್ಟು ತಾಳ್ಮೆ ಇಟ್ಟು ನನ್ನ ಟ್ಯಾಬಲ್ಲಿ ನೋಡೋದು. ನನಗೆ ಎಲ್ಲ ಕರೆಯೋದು ಈ ಜವಾಹರ್ಲಾಲ್ ನೆಹರು ಅಂತ ಹೇಳ್ತಾರೆ, ನನಗೆ ಕರೆಯೋದು ಎಲ್ಲ ಸಹ. ಈ ನೆಹರು ಮಾರೆ ಜೋಕುಲೊಟ್ಟಿಗೆ ಇಪ್ಪಲ್ಲ. ನನಗೆ ಮಕ್ಕಳಂದರೆ ತುಂಬ ಇಷ್ಟ. ನನ್ನ ದೇವರ ಸಮಾನ ನಮಗೆಲ್ಲ ಮಕ್ಕಳೆಲ್ಲ. ಕಲ್ಮಶ ಎಲ್ಲ ಇಲ್ಲ. ಈಗೆಲ್ಲ ಟಿ ವಿ ಎಲ್ಲ ನೋಡಿ ಚೇಂಜ್ ಆಗಿದ್ದಾರೆ ಮಕ್ಕಳೆಲ್ಲ. ಟಿ ವಿ ಮೊಬೈಲ್ ಎಲ್ಲ ನೋಡಿ. ಅದೇ ಮೊದಲೆಲ್ಲ ಕಲ್ಮಶಗಳಿರಲಿಲ್ಲ ಮಕ್ಕಳೆಲ್ಲ. ನಮಸ್ತೆ ಸುನಿಲಣ್ಣ, ನೀವು ತುಳು, ಕನ್ನಡ ಹಾಗೂ ಕೊಂಕಣಿ ಭಾಷೆಯಲ್ಲಿ ಕೂಡ ಅಭಿನಯವನ್ನು ಮಾಡಿದ್ರಿ. ಈ 3 ಭಾಷೆಗಳಲ್ಲಿ ಕೊಡವ ಭಾಷೆಯಲ್ಲಿ ಕೂಡ ಅಭಿನಯವನ್ನು ಮಾಡಿದ್ರಿ. ಕಲಾವಿದರಾಗಿ ಹೊರಹೊಮ್ಮಿದ್ದೀರಿ. ನಿಮಗೆ ಈ 3-4 ಭಾಷೆಗಳಲ್ಲಿ ನಟಿಸುವಾಗ ನಟನೆಯಲ್ಲಿ ಮರೆಯಲಾಗದ ಅನುಭವ ಏನಾದರೂ ಇದೆಯಾ? ಕಲಾವಿದರೊಂದು ಲಕ್ಷಣ ಸುಖ, ದುಃಖ, ನೋವು, ನಲಿವು ತುಂಬ ಒಡನಾಟ ಇರುವುದರಿಂದ ಇರ್ತದೆ. ಹಾಗಾಗಿ ಇದರಲ್ಲಿ ಏನಾದರೂ ನಿಮಗೆ ಮರೆಯಲಾಗದ ದಿನ ಅಥವಾ ಕ್ಷಣ ಎನ್ನುವಂಥದ್ದು ಇದು ನಿಮ್ಮ ಕಲಾವಿದರ ನಿಮ್ಮ ಮರೆಯಲಾಗದ ಅನುಭವ ಏನಾದರೂ ಇದ್ರೆ ಹೇಳಿ.
ಕಲಾವಿದನಿಗೆ ನಟನೆಯಲ್ಲಿ ಈ ಭಾಷೆ ಯಾವುದಾದ್ರೆ ಅಂತ, ನಮಗೆ ಭಾಷೆ ಮುಖ್ಯ ಅಲ್ಲ, ಭಾಷೆ ಯಾವ ಸಾಕ್ತದೆ, ಆ ಭಾಷೆ ಅರ್ಥ ಗೊತ್ತಿರಬೇಕು. ಯಾವ ಸಂಭಾಷಣೆ ಯಾವ ರೀತಿ ಇರ್ತದೆ, ಆ ಸಂಭಾಷಣೆಗೆ ನಾವು ಯಾಕೆ ಹೇಳ್ತೇವೆ. ಮೊದಲನೇದಾಗಿ ಕಥೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಈಗ ಡೈರೆಕ್ಟ್ರು ಒಂದು ಸಿನಿಮಾ ಮಾಡುವಾಗ ನಮ್ಮಲ್ಲಿ ಬಂದು ಹೇಳ್ತಾರೆ, ಪ್ರಮುಖ ಪಾತ್ರ ಅಂತ ಹೇಳ್ತಾರೆ, ಒಂದು ನಿಮ್ಮ ಪಾತ್ರ ಈ ಥರ ಇದೆ, ಈ ಸಿನಿಮಾ ಫಸ್ಟಿಂದ ಎಂಡ್ ತನಕ ನಿಮ್ಮದ ರೋಲ್ ಇದೆ, ಆ ಪಾತ್ರದ ಬಗ್ಗೆ ನಮಗೆ ಒಂದು ಲೈನ್ ಹೇಳ್ತಾರೆ, ಈ ಥರ ಇದೆ, ಈ ಥರ ಬರುತ್ತೆ ಅಂತ. ಸೊ ನಾವು ಆ ಪಾತ್ರಕ್ಕೆ ಆಗಲೇ ರೆಡಿಯಾಗಿರಬೇಕು. ಹಾಗೆ ಭಾಷೆ ಯಾವ ಸಾಕ್ತದೆ ಸರ್ ನಮಗೆ, ಭಾಷೆಯ ಭಾಷೆ ಯಾವ ರೀತಿ ಇರ್ತದೆ, ಆ ಭಾಷೆಯ ಮಾತಿನ ಅರ್ಥ ಏನು ಅಂತ ಗೊತ್ತಿದ್ದರೆ ಖಂಡಿತವಾಗಿ ನಮಗೆ ಸುಲಭ ಆಗ್ತದೆ. ನಾನು ಈಗ ಕೊಡವ ಭಾಷೆಯಲ್ಲಿ ಸಿನಿಮಾ ಮಾಡುವಾಗ ನನಗೆ ತುಂಬ ಕನ್ಫ್ಯೂಷನ್ ಇತ್ತು. ಅಲ್ಲಿಯ ಭಾಷೆ ಬೇರೆ, ಹೆಂಗನುಲ್ಲಾರ, ಚಾಯ್ ತುಲ್ಲಾರ, ಆ ಥರ ಭಾಷೆಗಳು ನನಗೆ ತುಂಬ ಮೊದಲು ಕಷ್ಟ ಅಂತ ಆಯಿತು. ಮತ್ತು ಡೈರೆಕ್ಟ್ರು ಅವರೆಲ್ಲ ಪ್ರೊಡ್ಯೂಸರ್ ಎಲ್ಲ ಅಲ್ಲಿಯವರಾಗಿದ್ದರು, ಹಾಗಾಗಿ ತುಂಬ ಸುಲಭ ಆಯಿತು. ನಾವೀಗ ಫ್ರೀ ಇರುವಾಗ ನಾನು ಕೇಳ್ತಾ ಇದ್ದೆ, ಆ ಥರ ಅಂದ್ರೇನು, ಈ ಥರ ಅಂದ್ರೇನು, ಅವರು ಹೇಳ್ತಾಯಿದ್ರು. ಆ್ಯಕ್ಟಿಂಗ್ ಮಾಡ್ತೇವೆ, ಕಲಾವಿದರು ಯಾವ ಭಾಷೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಡಬ್ಬಿಂಗ್ ಮಾಡುವವರು ಬೇರೆ ಇದ್ದಾರೆ. ಆದರೆ ನಾನು ಇಷ್ಟು ಸಿನಿಮಾ ಮಾಡಿದ್ದೇನೆ, ಎಲ್ಲ ನನ್ನ ಪಾತ್ರವನ್ನು ನಾನೇ ಡಬ್ ಮಾಡಿದ್ದೇನೆ. ಕೊಡವ ಭಾಷೆ ಕೂಡ ಥ್ರೂ ಔಟ್ ಸಿನಿಮಾ ನಂದೇ, ನನ್ನ ಭಾಷೆಯನ್ನು ನಾನೇ ಡಬ್ ಮಾಡಿದ್ದೇನೆ. ಮತ್ತೊಂದು ಆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ, ಸಿನಿಮಾದ ಅಂತಿಮ ದೃಶ್ಯದಲ್ಲಿ ನಾನು ಲಂಗೋಟಿ ಹಾಕಬೇಕು. ನಮ್ಮ ಕುಶಾಲನಗರದಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ಶೂಟಿಂಗ್ ನೋಡಲಿಕ್ಕೆ ಒಂದು 600-700 ಜನ ಊರಿನವರೆಲ್ಲ ಒಟ್ಟಾಗಿದ್ದು ಒಂದು ಊರಿನೊಳಗೆ ಶೂಟಿಂಗ್ ಮಾಡ್ತಾಯಿದ್ರು. ಅಂತಿಮ ದೃಶ್ಯ ನಾನು ಲಂಗೋಟಿ ಹಾಕಬೇಕು. ಡೈರೆಕ್ಟರ್ ಕೇಳಿದರು, ಸುನೀಲ್ ಅಣ್ಣ ಹೀಗೆ ಒಂದು ದೃಶ್ಯ ಉಂಟು, ನೀವು ಮಾಡ್ಬೋದಾ ಅಂತ. ನಾನು ಅದಕ್ಕೆ ಒಪ್ಕೊಂಡೆ. ನಾನು ಹೇಳಿದ್ದೇನೆ, ನಾನು ಕಲಾವಿದ, ನಾನು ಮಾಡಲೇಬೇಕು. ನಾನು ಅಷ್ಟು ಜನ ಇದ್ದರು, ಸಿನಿಮಾ ಮಾಡಿದ್ದೇನೆ, ಲಂಗೋಟಿ ಹಾಕಿ ಆ ಸಿನಿಮಾವನ್ನು ಮಾಡಿದ್ದೇನೆ. ಕೊನೆಯ ಒಂದು 20 ನಿಮಿಷ ಇಡೀ ಸಿನಿಮಾ ಖಾಲಿ ಒಂದು ಲಂಗೋಟಿಯಲ್ಲಿ ಸಿನಿಮಾ ಹೋಗ್ತದೆ, ನನ್ನ ಸೀನೆಲ್ಲ. ಸೊ ಆ ಪ್ರಯತ್ನಕ್ಕೆ ನನಗೆ 2023ರಲ್ಲಿ ಅದು ನ್ಯಾಷನಲ್ ಅವಾರ್ಡಿಗೆ ಸೆಲೆಕ್ಷನ್ ಆಯಿತು ಆ ಸಿನಿಮಾ, ನನ್ನ ಪಾತ್ರಕ್ಕೆ. ಅದೊಂದು ತುಂಬ ಹೆಮ್ಮೆ. ತುಂಬ ಸಂತೋಷ. ನೀವು ಹಾಸ್ಯ ಕಲಾವಿದ ಕೂಡ, ಹಾಗಾಗಿ ಮಿಮಿಕ್ರಿ ಕೂಡ ಮಾಡ್ತಾ ಇದ್ದೀವಿ. ಕೆಲವೊಂದು ಸನ್ನಿವೇಶಗಳನ್ನು ಮಿಮಿಕ್ರಿ ಮೂಲಕ ಮಾಡ್ಬೋದು. ಮಿಮಿಕ್ರಿ ಅಂದರೆ ನಾನು ಮಾಡ್ತಿದ್ದೆ, ನಮ್ಮ ಶಾಲೆದು ಮಾಸ್ಟರ್ ಟೀಚರ್ ಮಾತ್ರ. ನಮ್ಮ ಶಾಲೆದು ಮಾಸ್ಟರ್ ಟೀಚರ್ ಮಿಮಿಕ್ರಿ ಅವ್ರು ಬರಲಿಲ್ಲ ಅಂದರೆ ನನ್ನದೇ ಪಾಠ ಎಲ್ಲ ಮಕ್ಕಳಿಗೆಲ್ಲ ಅವರ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೆ. ಮತ್ತು ನಂದು ಎಂಥ ಟ್ಯಾಲೆಂಟ್ ಇದ್ದರೆ ಸರ್, ನಾನು ಒಬ್ಬನೇ ಕೂತ್ಕೊಂಡು, ನಾನೀಗ ಗಾಡಿಯಲ್ಲಿ ಹೋಗ್ತಾ ಇರ್ತೇನೆ. ಮೊನ್ನೆ ಒಬ್ಬ ಡ್ರೈವರ್ ಕೇಳಿದರು ನನಗೆ, ಕಾರ್ಕಳದವರು, ನಾನು ಪಡುಬಿದ್ರೆ ಜಂಕ್ಷನಲ್ಲಿ ಟರ್ನಲ್ಲಿ ನಿಂತಿದ್ದೆ ಅಂತೆ, ನಾನು ಒಬ್ಬನೇ ಮಾತಾಡ್ತಿದ್ದೇನಂತೆ. ನಾನು ಗಾಡಿಯಲ್ಲಿ ಹೋಗುವ ಸಹ ಒಬ್ಬನೇ ಮಾತಾಡ್ತೇನೆ. ಅದು ಹುಚ್ಚಲ್ಲ ನಂದಂದರೆ, ನಾನು ಸ್ಕ್ರಿಪ್ಟ್ ಇದ್ದರೆ, ಈಗ ನಂದೊಂದು ಡ್ರಾಮಾ ರಾಯರುಲ್ಲೆ, ನಾನು ಹೋಗುವಾಗ ಫಸ್ಟ್ ಸೀನ್ ಒಂದು ಹೀಗೆ ಬರಬೇಕು ಮಾರೆ ಅಂತ ಹೇಳ್ಸ್ಕೊಂಡು ಹೋದರೆ, ಆ ಸೀನಲ್ಲಿ ಯಾರ್ಯಾರು ಇರ್ತಾರೆ ಅವ್ರದ್ದೆಲ್ಲ ನಾನೇ ಮಾತಾಡ್ಕೊಂಡು ಹೋಗ್ತಾ ಇರ್ತೇನೆ. ಅವ್ರು ಹೇಳಿದರು, ಇರ್ತಾರೆ ಮಾರೆ ಒರಿ ಒಂದು ಪಾತ್ರ ಅಂತಾರೆ ಗಾಡಿ ಅಂತ. ನಾನು ತುಂಬ ಜನ ಹೇಳಿದ್ದಾರೆ, ನನಗೆ ತುಂಬ ಅನುಭವ ಇದೆ ಅಲ್ಲ. ನಾನು ಹೋಗುವಾಗ ಈಗ ಇಲ್ಲಿ ಮಾತಾಡ್ಕೊಂಡು ಬರುವಾಗ ನಾನು ಅಷ್ಟು ಪ್ರಿಪೇರ್ ಆಗಿ ಬರಲಿಲ್ಲ. ನನಗೆ ಎಂತ ಅಂತ ಗೊತ್ತಿಲ್ಲ ಇಲ್ಲಿ ಬರೋದು. ನಾನು ಅನಿಸ್ಕೊಂಡೆ ದೊಡ್ಡ ಮಕ್ಕಳಿರ್ಬೋದು, ಇಲ್ಲೆಲ್ಲ ಸಣ್ಣ ಮಕ್ಕಳಿದ್ದಾರಲ್ಲ, ದೊಡ್ಡ ಮಕ್ಕಳಿದ್ರೆ ಅವ್ರು ನಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ, ನಮಗೆ ಈಸಿ ಆಗ್ತದಲ್ಲ, ಆ ಥರ ನಂದು ಆಲೋಚನೆ ಇತ್ತು. ಸೊ ನಾನು ಗಾಡಿಯಲ್ಲಿ ಹೋಗುವ ಹಾಗೆ ಯಾವಾಗಲೂ ಅಷ್ಟೇ. ಮತ್ತು ನಾನು ಸುಮ್ಮನೆ ಒಬ್ಬನೇ ಕೂತ್ಕೊಂಡಿದ್ದು ಏನೋ ಒಂದು ಆಲೋಚನೆ ಇರ್ತಾರೆ, ನಂಗೆ ಗೊತ್ತಿರೋ. ಮತ್ತೆ ಅವ್ರು ಬಂದು ಕರೀತಾರೆ ನಾನು, ಲಕ್ಲೆ ಮಾರ ಹಿಂಗೆ ನಾನು ಬೇರೆ ಸೀನಲ್ಲಿ ಇರ್ತೇನೆ. ನನ್ನ ಜೀವನ ಇಡೀ ರಂಗಭೂಮಿ ಸರ್, ಪ್ರತಿದಿನ ಕೂಡ ರಂಗಭೂಮಿ. ನನಗೆ ಇಲ್ಲಿ ಎಂಥದ್ದು ಒಂದು ದೃಶ್ಯ ಆದರೆ ಸಹ ಅದರಲ್ಲಿ ಸಹ ನಾನೊಂದು ಇದನ್ನು ನೋಡ್ತೇನೆ, ಕಾನ್ಸೆಪ್ಟ್ ನೋಡ್ತೇನೆ. ಆ ಥರ ನನ್ನ ಮೈಂಡ್ ಸರ್. ತುಂಬ ಸಂತೋಷ. ನೀವು ರಂಗಭೂಮಿಯ ಕಲಾವಿದರಾಗಿದ್ದುಕೊಂಡು ಇಲ್ಲಿರುವಂತಹ ಪುಟಾಣಿ ಮಕ್ಕಳಿದ್ದಾರೆ, 1ನೇ ಕ್ಲಾಸಿಂದ ಹಿಡಿದು 7ನೇ ಕ್ಲಾಸಿನ ಮಕ್ಕಳು ತನಕ.
ಮುಂದಕ್ಕೆ ಇಲ್ಲಿರುವಂತಹ ಪಟ್ಟಣಗಳಲ್ಲಿ ಕೂಡ ಯಾರು ಬೇಕಿದ್ರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕಲಾವಿದರಾಗಿ ಹೊರಹೊಮ್ಮಬಹುದು. ಈ ನಿಟ್ಟಿನಲ್ಲಿ ಬೆಳೀತಕ್ಕಂತಹ ಕನಸನ್ನು ಕಾಣ್ತಕ್ಕಂತಹ ಕಿರಿಯ ಮಕ್ಕಳಿಗೆ ಕಲಾವಿದರಾಗಿ ನೀವು ಹೇಳಲಿಕ್ಕೆ ಏನನ್ನು ಹೇಳಲಿಕ್ಕೆ ಬಯಸ್ತೇವೆ? ಯಾರೆಲ್ಲ ಕಲಾವಿದರಾಗಲಿಕ್ಕೆ ಬಯಸ್ತೀರಾ, ಮೊದಲು ನೀವು ಕಲಾವಿದರಾಗಿ, ಆದರೆ ನಿಮ್ಮ ಜೀವನಕ್ಕೆ ನಿಮ್ಮ ಭವಿಷ್ಯಕ್ಕೆ ಬೇಕಾಗುವಂಥ ಕೆಲಸವನ್ನು ಹುಡುಕಿ, ಒಳ್ಳೆ ಮಾಡಿ ಕಲೀರಿ, ಒಳ್ಳೆ ಮಾಡಿ ಕೆಲಸವನ್ನು ಹುಡುಕಿ. ಒಂದು ವೇಳೆ ರಂಗಭೂಮಿಯನ್ನೇ ಅರಸಿ ಹೋಗಬೇಡಿ. ರಂಗಭೂಮಿಯನ್ನೇ ಅರಸಿ ಹೋದರೆ ನಮ್ಮ ಥರ ಆಗ್ತೀರ, ಬೇರೆ ಬದುಕೇ ಇಲ್ಲ ನಮಗೆ. ಇದೆಲ್ಲ ನಮಗೆ ಎಲ್ಲಿ ಆಗಿದೆ ಅಂದರೆ ಕೊರೋನಾ ಟೈಮಲ್ಲಿ ನಮಗೆ ತುಂಬ ಅನುಭವ ಆಗಿದೆ. ಕೊರೋನಾ ಟೈಮಲ್ಲಿ ಸರ್ಕಾರದಿಂದ ಎಲ್ಲ ಸವಲತ್ತುಗಳಿವೆ, ಎಲ್ಲರಿಗಿದೆ, ಆದರೆ ಕಲಾವಿದರಿಗಿಲ್ಲ. ನಾವು ಕಲಾವಿದರಂತ ಹೋಗಿ ಹೇಳಿದರೆ, ಕಷ್ಟ ಇದೆ ಅಂತ ಹೇಳಿದರೆ, ನೀವು ಕಲಾವಿದರು ಅನ್ನೋದಕ್ಕೆ ಪ್ರೂಫ್ ಎಂತ ಅಂತ ಕೇಳಿದ್ದಾರೆ ನಮ್ಮ ಹತ್ರ. ನೀವು ಯಾರು ಕಲಾವಿದರಂತೆ ಪ್ರೂಫ್ ಎಂತ ಅಂತ. ನಾವೊಂದು ಅಕಾಡೆಮಿ ಮಾಡಿಯಾ, ನಮ್ಮದೊಂದು ಒಕ್ಕೂಟ ಮಾಡಿಯಾ, ನಮ್ಮದೊಂದು ಕಾರ್ಡ್ ಇಟ್ಕೊಂಡ್ರೆ ಅದು ನಡೆಯೋದೇ ಇಲ್ಲ. ಹಾಗಾಗಿ ನೀವು ನಿಮ್ಮ ಬದುಕನ್ನು ನೀವು ಮೊದಲು ಸೃಷ್ಟಿ ಮಾಡಿ, ನಿಮ್ಮ ಬದುಕನ್ನು ಗಟ್ಟಿ ಮಾಡಿ, ಅದರ ಜೊತೆಗೆ ಕಲಾ ಸೇವೆ ಮಾಡಿ. ಮತ್ತು ನಾನು ಕಲಾವಿದನಾಗ್ತೇನೆ, ಕಲಾವಿದಲ್ಲೇ ಏನೊಂದು ಸಾಧನೆ ಮಾಡ್ತೇನೆ ಅಂತ ಸಾಧನೆ ಮಾಡ್ಬೋದು ಅಷ್ಟೇ. ನೀವು ಹೆಸರು ಮಾಡ್ಬೋದು, ಹಣ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಸರ್, ಖಂಡಿತ ಇಲ್ಲ. ಸಂಪಾದನೆ ಕಲಾವಿದರದು ಒಂದು ಚಪ್ಪಾಳೆ, ಪ್ರೀತಿ, ಸಿಳ್ಳೆ, ವಿಸಿಲು, ಇದೇ ಸಂಪಾದನೆ ಅಲ್ಲದೆ ಕಲಾವಿದರಿಗೆ ದೊಡ್ಡ ಸಂಪಾದನೆ ಇಲ್ಲ. ಇನ್ನೊಂದು ಸಲ ಕೊರೋನಾ ಬಂದರೆ ಎಲ್ಲ ಕಲಾವಿದರು, ನಮ್ಮ 70% ಕಲಾವಿದರು ಸುಸೈಡ್ ಮಾಡ್ಕೊಳ್ತಾರೆ, 100%. ಈಗ ಒಬ್ಬ ಕಲಾವಿದ ಬರುವಾಗ ಕಾರಲ್ಲಿ ಬರ್ತಾನೆ, ಚಿನ್ನ ಹಾಕಿರ್ತಾನೆ, ಎಲ್ಲರಿಗೂ ಅವರಿಗೆ ಏನು ಮಾರಾಯ, ಹಣ ಉಂಟಂತ ಅವನಿಗೆ ಸಾಹಸ ಉಂಟು. ಎಲ್ಲರ ಥರ ನಾನು ಇರಬೇಕು ಅಂತ ಅವನು ಸಾಲ ಮಾಡಿದ ಎಂಥದ್ದು ಮಾಡಿ ಒಂದು ಗಾಡಿ ಇಟ್ಕೊಳ್ತಾನೆ. ಅವನ ಲೈಫಲ್ಲಿ ಚೇಂಜಸ್ ಆಗಲಿಕ್ಕೆ ಈಗ ಎಂತಾಗಿದೆ ಅಂದರೆ, ನಿಮ್ಮ ಹತ್ರ ಹಣ ಇಲ್ದಿದ್ದು ಪರವಾಗಿಲ್ಲ, ನೀವು ಹಾಕುವ ಬಟ್ಟೆ ಚೆಂದ ಇರಬೇಕು, ನೀವು ಜನಗಳ ಎದುರಿಗೆ ನೀವು ಪಾಶ್ ಇರಬೇಕು, ಆಗಿದ್ದರೆ ಮಾತ್ರ ನಿಮಗೆ ರೆಸ್ಪೆಕ್ಟ್. ಸ್ವಲ್ಪ ನೀವು ಡಲ್ಲಾದರೆ ಸಹ ನಿಮ್ಮನ್ನು ಯಾರು ಸಹ ಕೇರ್ ಮಾಡಿದ್ರು. ಹಾಗಾಗಿ ರಂಗಭೂಮಿಯ ಬದುಕಿದ್ರೆ ನೀವು ರಂಗಭೂಮಿಯನ್ನು ಅರಸಿ, ಕಲೆಯನ್ನು ಪ್ರೋತ್ಸಾಹಿಸಿ, ಕಲಾ ಮಾತೆಯನ್ನು ಆರಾಧಿಸಿ. ಆದರೆ ನಿಮ್ಮ ಬದುಕನ್ನು ನೀವು ಸ್ವಂತವಾಗಿ ನಿಮ್ಮ ಬದುಕಿಗೆ ಒಂದು ಬುನಾದಿಯನ್ನು ಹಾಕಿ, ಅದರ ಜೊತೆಗೆ ನಿಮ್ಮ ಕಲಾ ಸೇವೆಯನ್ನು ಮಾಡಿ. ತುಂಬ ಸಂತೋಷ. ವೃತ್ತಿಯನ್ನು ಇಟ್ಟುಕೊಂಡು ಪ್ರವೃತ್ತಿಯಲ್ಲಿ ಕಲಾ ಸೇವೆಯನ್ನು ಮಾಡಿ ಅಂತಕ್ಕಂಥ ಒಳ್ಳೆಯ ಉದ್ದೇಶವನ್ನು ನೀಡಿದ್ದೀರಿ. ಧನ್ಯವಾದ. ಮತ್ತು ಕಲಾ ಸೇವೆ ಅಷ್ಟೇ ಮಾಡಿ, ಅಹಂಕಾರವನ್ನು ಮಾಡಬಾರ್ದು. ಅಹಂಕಾರ ಮಾಡಿದರೆ ಇಲ್ಲಿ ಹೇಗೆ ಅಂದರೆ, ನಮ್ಮ ತುಳುನಾಡಂದರೆ ತುಂಬ ಪ್ರೀತಿ ಮಾಡ್ತಾರೆ ಕಲಾವಿದರನ್ನು. ಅವರಿಗೆ ನಮ್ಮನ್ನು ಎತ್ತರಕ್ಕೆ ಕೊಂಡೋಗ್ಲಿಕ್ಕೆ ಸಹ ಗೊತ್ತುಂಟು, ಅಲ್ಲಿಂದ ಕೆಳಗೆ ಹಾಕ್ಲಿಕ್ಕೆ ಸಹ ಗೊತ್ತುಂಟು. ಹಾಗಾಗಿ ಅಹಂ ಇರಬಾರ್ದು. ನಾನು ಈ ಒಂದು ದೇಗುಲ, ಶಾಲಾ ದೇಗುಲ ಇಲ್ಲಿ ಪ್ರಮಾಣಿ ಮಾಡಿ ಹೇಳ್ತೇನೆ, ನನ್ನ ದಿನಚರಿಯಲ್ಲಿ ನಾನು ಡೈಲಿ ದೇವರಿಗೆ ಪೂಜೆ ಮಾಡುವಾಗ ಪ್ರತಿದಿನ ಕೇಳೋದಿಷ್ಟೇ, ನನ್ನ ಅಮ್ಮನಿಗೆ ನಮ್ಮನಿಗೆ 100 ವರ್ಷ ಆಸೆ ಬರ್ತದೆ. ಯಾಕಂದರೆ ನಾನು ಮತ್ತು ನನ್ನ ಅಮ್ಮ ಇರೋದು, ಇಬ್ಬರೇ ಇರೋದು. ಆಮೇಲೆ ಅಹಂಕಾರವನ್ನು ನನ್ನಿಂದ ದೂರ ಇಡುವಂಥ. ಯಾಕಂದರೆ ಅಹಂಕಾರ ಯಾವಾಗ ಮನುಷ್ಯನಿಗೆ ಬರ್ತದ, ಅವತ್ತು ಅವಾಗ ಏನೇ ಸಂಪಾದಿಸಿದ್ರೆ ಸಹ ಅದು ಸುಟ್ಟು ಭಸ್ಮಾದಾಗಿ. ಅಹಂಕಾರ ಬರಲೇಬಾರ್ದು ಮನುಷ್ಯನಿಗೆ. ನಾವು ಹೇಗೆ ಬಂದಿದ್ದೇವೋ ಆ ದಾರಿಯನ್ನು ನಾವು ಹಿಂದೆ ನೋಡ್ತಾ ಇರಬೇಕು. ಯಾಕಂದರೆ ರಿಟರ್ನ್ ನಮಗೆ ಅಲ್ಲಿ ಬರಲಿಕ್ಕೆ ಉಂಟು, ಒಂದಲ್ಲ ಒಂದಿನ ಬರಲಿಕ್ಕೆ ಉಂಟು. ಯಾವತ್ತೂ ನಾವು ಸ್ಟಾರ್ ಆಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬ ಬರ್ತಾನೆ. ಆ ಇನ್ನೊಬ್ಬ ಬಂದರೆ ಸಹ ಯಾರೇ ಬರಲಿ, ಅವ ಬಂದರೆ ಸಹ ನಮಗೆ ಅಲ್ಲೇ ಸ್ಥಾನಮಾನ ಇರಬೇಕು. ಆ ಥರ ನಾವು ಎಲ್ಲರ ಜೊತೆ ಸಹ ಮಾತಾಡಬೇಕು, ಎಲ್ಲರ ಪ್ರೀತಿ ಮಾಡಬೇಕು, ಅಹಂಕಾರ ಮಾಡಬಾರ್ದು. ನನಗೆ ಅದು ಸಿಕ್ಕಿದೆ, ಇದು ಸಿಕ್ಕಿದೆ, ನಾನು ಅಷ್ಟು ಪ್ರಶಸ್ತಿ ಪಡೆದೇನೆ, ಅದೆಲ್ಲ ನಮಗೆ ಅಭಿಮಾನಿಗಳು ಕೊಟ್ಟ ಆಶೀರ್ವಾದ, ಅವರ ಪ್ರೀತಿ ಪ್ರೋತ್ಸಾಹ ಅಷ್ಟೇ. ಮತ್ತು ನಾವೇನು ಮಾಡಿದಲ್ಲ, ಎಲ್ಲ ನಿಮ್ಮಿಂದ, ನಿಮ್ಮ ಆಶೀರ್ವಾದದಿಂದ ನಮಗೆ ಶಕ್ತಿ ಕೊಟ್ಟು ನಮ್ಮ ಹತ್ರ ಮಾಡಿಸಿದ್ದೀವಿ ನೀವು ಅಷ್ಟೇ. ಹಾಗಾಗಿ ಎಲ್ಲರ ಹತ್ರ ಹೇಳ್ತೇನೆ, ಎಷ್ಟೇ ದೊಡ್ಡ ಇದಾದರೆ ಸಹ ಕಲಾವಿದನಾಗಿ ಅಲ್ಲ, ನಾರ್ಮಲ್ ಆಗಿ ಸಹ ಅಹಂಕಾರ ಮಾಡಲೇಬಾರ್ದು. ಮನುಷ್ಯ ಅಹಂಕಾರ ಮಾಡಿದರೆ ಅಹಂಕಾರವೇ ಅವನನ್ನು ಸುಟ್ಟಾಗ್ತದೆ, ಭಸ್ಮ ಮಾಡ್ತದೆ. ಕಲೆಯ ಬಗ್ಗೆ ಇನ್ನೊಂದು ಹೇಳ್ತೇನೆ. ಅಣ್ಣನಿಗೆ ಗೊತ್ತುಂಟು, ಚಂದ್ರಣ್ಣನಿಗೆ ಎಷ್ಟು ಕಷ್ಟ ಉಂಟಂತ ಬದುಕಂತ ಅವ್ರಿಗೆ ಗೊತ್ತುಂಟು. ಅವರು
ನಿಮ್ಮ ಹತ್ರ ಇಲ್ಲಿ ಎಷ್ಟೇ ನಗಾಡ್ತಾ ಮಾತಾಡಲಿ, ಎಷ್ಟೇ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಂಗೆ ಗೊತ್ತುಂಟು. ನಾನು ಹಾಟ್ಲಿ ಹೇಳ್ತೇನೆ, ಅವರ ಒಳಗಿನ ನೋವು ಅವರು ಯಾವತ್ತು ಎಲ್ಲರೂ ಎಲ್ಲಿ ಹೋಗಿ ಸರ್ ನನಗೆ ಇಷ್ಟಾಗಿದೆ ಅಷ್ಟಾಗಿದೆ ಹೇಳಿ, ಅವರು ಕೆಲವು ಶಾಲೆಗಳಲ್ಲಿ ಹಣ ಬಿಟ್ಟು ಬಂದಷ್ಟು ಅಂಥ ಶಾಲೆಗಳು ನಂಗೆ ಗೊತ್ತದ ಅವರ ಮನಸ್ಸಷ್ಟು ಅಂತ. ನಾನು ಹಾಗಾಗಿ ನಾನು ತುಂಬ ಗೌರವ ಕೊಡ್ತೇನೆ. ನನ್ನ ಗುರುಸ್ಥಾನದಲ್ಲಿ ಅವರನ್ನು ನೋಡ್ತೇನೆ. ನಾನು ಯಾವಾಗಲೂ ಅಷ್ಟೇ. ನನಗೊಂದು ಕಾಲ್ ಮಾಡಿದ್ರು ಮೊನ್ನೆ ಸುಲ್ಲಣ್ಣಂಚೆ. ನಾನು ಈ ಥರ ಎಲ್ಲ ತುಂಬ ಮುಜುಗರ ನನಗೆ. ನಾನು ಸ್ಟೇಜ್ಗೆ ಹೋಗೋದಂದರೆ, ಗೆಸ್ಟ್ ಆಗೋದಂದರೆ ನನಗೆ ತುಂಬ ಮುಜುಗರ. ಗೆಸ್ಟ್ ಆಗಿ ಈಗೆಲ್ಲ ಗೆಸ್ಟ್ ಆಗುವಾಗ ನಾವು ಹೋಗ್ತೇವೆ, ನಮ್ಮನ್ನು ಗೆಸ್ಟ್ ಆಗಿ ಕರೀತಾರೆ, ಹೋಗುವಾಗಲೇ ಕೊಂಬು ಹಿಡ್ಕೊಳ್ಳೋದು, ಚೆಂಡೆ ಬಡಿಯೋದು ಎಂಟ್ರಿಯಲ್ಲಿ. ನನಗೆ ಒಂಥರ ಮುಜುಗರ ಆಗೋದು ಅದು. ನಾನು ಹೇಳೋದು ಮಾರೆ, ಮೊನ್ನೆ ಹೇಳಿದೆ ನನಗೆ ಚೆಂಡೆ ಬೊಟ್ಟಿ ಆಜೆ ಉಂಟು ಅಂತ ಹೇಳಿದೆ. ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂಥರ ಎಲ್ಲ ನಮ್ಮನ್ನು ನೋಡೋದು ನಡ್ಕೊಂಡು ಹೋಗುವಾಗ. ನಾನು ಇಂಚಿನಿಗೆ ಮಾರೆ ಚೆಂಡೆ ಬಟ್ಟುವರು ಇಜ್ಜಿಜ್ಜವು ಮರ್ಯಾದೆ ಎಂಗ್ಲಿ ಇಜ್ಜಿಡೆಗ್ಲೆ ನಡಪರ ಹಾಪುಜಿ ಎಂಗ್ಳು ಬರ್ಪುಜ ನಡೆ ಚೆಂಡೆ ಬಟ್ಟೆ ಈಗಲೇ ಕೀ ಕೊಡ್ತು ಲೆಕ್ಕ ಮಾರ ಅಂತ ನನಗಂತ ಮುಜುಗರ. ನಾನು ಹೋಗೋದಿಲ್ಲ ಗೆಸ್ಟಾಗಿ ಎಲ್ಲಿ ಸಹ, ತುಂಬ ಭಾರಿ ಕಮ್ಮಿ ಹೋಗೋದು. ನಾನು ಮೊದಲೇ ಹೇಳ್ದೆ ನನಗೆ ಚೆಂಡೆ ಕೊಂಬು ಎಲ್ಲ ಇರಬಾರ್ದು. ನಾನು ಬೇಕಾದರೆ ವಿರೋಧ ಕುರುಬ ಕೇಳಿ ಬರ್ತೆ ಮಾರೆ ನಿಖಲ ಒಟ್ಟು ನಮ್ಮ ಮಾತನಾಡೋಟಿಗೆ ಬರ್ರ ಅವನನ್ನು. ಅದೊಂಥರ ಅಲ್ಲ, ಅವರು ನಮಗೆ ಪ್ರೀತಿಯಿಂದ ಮಾಡೋದು, ಅದು ನನಗೆ ಸ್ವಲ್ಪ ಮುಜುಗರ. ಸೊ ಚಂದ್ರಣ್ಣ ಹೇಳಿದರು ನಾನು ಎಂಚೆ ಉಂಟಂತ. ಸರಿ ಇದು ಪಲ್ಲೆ ಮುಗಿಯಿತು ನನ್ನ ಏನ ಪಲ್ಲೆ ಬಟ್ ಡೇಟ್ ಫಿಕ್ಸ್ ಪಲ್ಲೆ ದಯವನ್ನ. ನನಗೆ ನೆನಪು ಸ್ವಲ್ಪ ಕಮ್ಮಿ. ನೆನಪು ಕಮ್ಮಿ ಅಂದರೆ ನನ್ನ ತಲೆಯಲ್ಲಿ ಇದೇ ಇರ್ತದೆ, ಡ್ರಾಮಾದ ಬಗ್ಗೆ ಅದರ ಬಗ್ಗೆ ಇರ್ತದೆ. ನಾನೇ ಹೇಳಬೇಕು ಅವ್ರ ಹತ್ರ. ನಾನು ಹೇಳಿದ್ದೀನಿ ಎಷ್ಟೇ ನೀವು ಹೇಳಿದರೆ ಸರ್ ಮುಂದಿನ ದಿನ ನಮ್ಮೊಂದು ನೆನಪು ಮಾಡಿ ಅಂತ, ಇಲ್ಲದೆ ನನಗೆ ನೆನಪು ಹೋಗ್ತದೆ ಅಂತ. ಹಾಗೆ ಚಂದ್ರಣ್ಣನಿಗೋಸ್ಕರ ಒಂದು ಮತ್ತೆ ಇಲ್ಲಿ ಖುಷಿ ಆಯಿತು. ಎಲ್ಲ ಮುಗ್ಧತೆಯ ಜೀವಗಳೊಂದಿಗೆ ನಾನು ಮಾತಾಡ್ತಿದ್ದೇನೆ ಅಂತ. ಮತ್ತು ಅವರ ಮುಗ್ಧತೆ ನೋಡುವಾಗ ಗೊತ್ತಾಗ್ತದೆ. ಇಲ್ಲಿ ಒಂದು 2-3 ಮಕ್ಕಳು ಕೇಳಿರ್ಬೋದು, ಮತ್ತು ಎಂಥದ್ದು ಗೊತ್ತಿಲ್ಲ ಈಗ ಸರ್. ಈಗ ಮನೆಗೆ ಹೋದರೆ ಕೇಳಿದ್ರೆ ಹೇಳ್ತಾರೆ ಯಾರೋ ಮಾಮ ಬಂದಿದ್ರು ಮಾತಾಡಿದ್ರು ಹೋದ್ರು ಅಂತ. ಈ ಬಾಲ್ಯದ ಜೀವನದಲ್ಲಿ ಎಲ್ಲ ಗೊತ್ತಾಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಮಕ್ಕಳ ಅಡಿಗೆ ಜಾಸ್ತಿ ಹೇಳ್ತಾರೆ. ನಾವು ಏನು ಅಂತ ಗೊತ್ತಾಗೋದು ನಾವು ಒಂದು 7th 5th ಮೇಲೆ ಹೋದ್ಮೇಲೆ, 5ನೇ ಕ್ಲಾಸ್ ಮೇಲೆ ಹೋದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಏನು ಮನೆಯ ವ್ಯಾವಹಾರಿಕ ಏನು ನಡೀತಾ ಇದೆ, ಮನೆಯಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆಲ್ಲ ಗೊತ್ತಾಗೋದು ಒಂದು 7th ಹೋದ್ಮೇಲೆ. ಆಮೇಲೆ ಈಗೇನಾಗಿದೆ ಅಂದರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಆಯಿತು, ಬೇರೆ ಎಂಥ ಸಹ ಬೇಡ. ಊಟ ಮಾಡಲಿಕ್ಕೆ ಬೇಕಾದರೆ ಸಹ ಮೊಬೈಲೇ ಕೊಡಬೇಕು. ಒಂದು ಮಗು 1 ವರ್ಷದ ಪ್ರಾಯದ ಮಗು 2 ವರ್ಷದ ಪ್ರಾಯದ ಮಗು ಊಟ ಮಾಡಬೇಕಾದ್ರೆ ಕೈಯಲ್ಲಿ ಮೊಬೈಲ್ ಬೇಕು, ಇಲ್ಲದಿದ್ದರೆ ಊಟ ಮಾಡೋದಿಲ್ಲ. ಹಾಗಾಗಿ ಮೊಬೈಲ್ ಅನ್ನೋದೊಂದು ತಂತ್ರಜ್ಞಾನ. ಮೊಬೈಲ್ ಅನ್ನೋದೊಂದು ತಂತ್ರಜ್ಞಾನ. ಅದು ನಮಗೆ ನಮ್ಮ ಜೀವನಕ್ಕೆ ಅದು ಪೂರಕವಾಗಿರಬೇಕು, ಯಾವತ್ತೂ ಮಾರಕ ಆಗಿರಬಾರ್ದು. ಆ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ. ಯಾಕೆ ಕಂಡುಹಿಡಿದಿದ್ದಾರೆ? ನಮಗೊಂದು ಯಾರಿಗೆ ಕಾಲ್ ಮಾಡಬೇಕೋ, ಮೆಸೇಜ್ ಮಾಡಬೇಕೋ, ಮೇಲ್ ಮಾಡಬೇಕೋ, ಆ ರೀತಿಯಲ್ಲಿ ಆ ದೃಷ್ಟಿಯಲ್ಲಿ ನಮಗೆ ಒಂದು ಉಪಯೋಗ ಆಗಲಿ ಅಂತ ಆ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ. ಅದು ನಮಗೆ ಪೂರಕವಾಗಿರಬೇಕು ವಿನಃ ಅದರಲ್ಲಿ ಬರುವಂತಹ ಕೆಟ್ಟತನವನ್ನು ನಾವು ಯೂಸ್ ಮಾಡದೆ ಅದು ನಮಗೆ ಮಾರಕ ಆಗಬಾರ್ದು. ಎಲ್ಲಿಗೂ ಮೊಬೈಲ್ ಬಿಡಬೇಕು, ಎಲ್ಲ ಮೊಬೈಲ್ ಇಟ್ಕೊಳ್ಬಾರ್ದು ಮಕ್ಕಳೆಲ್ಲ.